ನಿನ್ನ ಜೀವನದಿಂದ ನಾನು ಹೊರಟೋಗ್ತೀನಿ ಅಂದಿದ್ದಕ್ಕೆ ನೀನು ಅಷ್ಟು ನೋವು ಪಡ್ತಿದ್ಯಾ? ಮತ್ತು ಯಾಕೆ ಅಷ್ಟೊಂದು ಜನರು ಅವ್ರ ಕುಟುಂಬಗಳಿಂದ ದೂರ ಮಾಡಿದ್ರು? ಆ ಕುಟುಂಬದವರು ಇನ್ನೆಷ್ಟು ನೋವು ಅನುಭವಿಸ್ಬೇಡ. ನಂಗೆ ಸಮಯ ಬಂದಾಗಲೂ ನಾನು ಅವ್ರನ್ನ ಅಂತ್ಯ ಮಾಡಿಸಿದ್ರೆ ಅವರಂಥ ಕುಟುಂಬಗಳನ್ನ ಇನ್ನು ಎಷ್ಟರ ಮಟ್ಟಿಗೆ ನೋಯಿಸಬಹುದು ಅಂತ ಜಾಸ್ಪರ್ ಹೇಳ್ತಾನೆ. ಆ ಮಾತುಗಳಿಗೆ ಭೂಮಿಕಾಳಿಗೆ ಎದುರು ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಅವಳ ಮನಸ್ಸಿನಲ್ಲಿ ನೋವು ಇದ್ದೇ ಇರುತ್ತೆ ಅಲ್ವಾ? ಕೂಡಲೇ ತಲೆ ತಗ್ಸಿ ಕಣ್ಣೀರು ಹಾಕ್ತಾಳೆ. ಹಾಗೆ ಭೂಮಿಕಾಳನ್ನು ನೋಡಲಾಗ್ದೆ ಜಾಸ್ಪರ್ ಅವಳನ್ನ ಹಗ್ ಮಾಡಿಕೊಂಡು, ನಿನ್ನ ಬಿಟ್ಟು ಎಂದಿಗೂ ನಾನು ನಿನಗೆ ದೂರ ಆಗಲ್ಲ, ಇದು ನನ್ನ ಪ್ರಾಮಿಸ್ ಅಂತಾನೆ. ಅದಕ್ಕೆ ಅವಳವನ ಕಣ್ಣುಗಳನ್ನ ನೋಡುತ್ತಾ ತಲೆಯಲ್ಲಾಡಿಸ್ತಾಳೆ. ಜಾಸ್ಪರ್ ಹೇಳಿದ್ನೆಲ್ಲ ಕೇಳಿಸ್ಕೊಂಡ ಮೇಲೆ ಅವಳಿಗೆ ಅರ್ಥ ಆಗಿದ್ದೇನೆಂದರೆ, ಅಗ್ನಿ ಅನುಮಾನಿಸಿದಂತೆ ಜಾಸ್ಪರ್ ಒಬ್ಬ ವ್ಯಾಂಪೈರ್, ಆದರೆ ಮನುಷ್ಯರನ್ನು ಕೊಲ್ತಿರೋದು ಅವನಲ್ಲ, ಕೆಟ್ಟ ವ್ಯಾಂಪರ್ಸ್ಗಳು. ಹಾಗಿದ್ರೆ ನಾವು ಹಿಡಿಬೇಕಾಗಿರೋದು ಅವರನ್ನು, ಇವನಲ್ಲ ಅಂತ ಭೂಮಿಕಾ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಅಷ್ಟೇ ಅಲ್ಲದೆ ನಿಜಕ್ಕೂ ತಾನು ಅಲ್ಲಿಗೆ ಯಾಕೆ ಬಂದೆ ಎಂಬ ವಿಷಯವನ್ನು ಜಾಸ್ಪರ್ಗೆ ಹೇಳೋದಿಲ್ಲ. ಹಾಗೆ ಅವರಿಬ್ಬರು ತೋಣಲಿರಬೇಕಾದ್ರೆ ಅವಳು ನೋಟ ಗಡಿಯಾರದ ಮೇಲೆ ಬೀಳುತ್ತೆ. ಒಮ್ಮೆಲೆ ಸಮಯ ಮಧ್ಯರಾತ್ರಿ 3 ಗಂಟೆ ಆಗಿರೋದು ನೋಡಿ ಕೂಡಲೇ ಎದ್ದು ಹೇಳ್ತಾಳೆ. ಅದೇನು ಸಮಯ ಅಷ್ಟೊಂದಾಗಿದೆಯಾ? ನಿಜಕ್ಕೂ ನಾನು ಇನ್ನೂ ಮನೆಗೆ ಹೋಗಿಲ್ಲ. ವರ್ಮ ಮತ್ತು ಅಗ್ನಿ ನನ್ನ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೋ ಏನೋ, ಬೇಗ ಮನೆಗೆ ಕರೆದು ಬಿಡು ಅಂತಾಳು ಭೂಮಿಕಾ. ಎದ್ದ ಭೂಮಿಕಾಳು ಕೈ ಹಿಡಿದು ತನ್ನ ಹತ್ರ ಕೇಳ್ಕೊಳ್ತಾ, ಅದೆಲ್ಲ ಬಿಟ್ಬಿಡು, ಆ ವಿಷಯ ನಾನು ನೋಡ್ಕೊಳ್ತೀನಿ. ಈಗ ಹೇಳು, ನೀನು ನನ್ನ ಬಗ್ಗೆ ಏನು ಅಂದ್ಕೊಳ್ತಿದ್ಯಾ? ಇದುವರೆಗೆ ನಿನ್ನ ಕಣ್ಣಲ್ಲಿ ಯಾವ ಪ್ರೀತಿಯನ್ನು ನೋಡಿದ್ದೀನೋ ಅದೇ ಪ್ರೀತಿಯನ್ನು ಇನ್ನು ಮುಂದೆಯೂ ನೋಡ್ತೀನಾ, ಇಲ್ಲ ಭಯವನ್ನು ನೋಡ್ತೀನಾ ಅಂತ ಜಾಸ್ಪರ್ ಕೇಳ್ತಾನೆ. ಭೂಮಿಕಾಳ ಮನಸ್ಸಿನಲ್ಲಿ ಏನೋ ನೋವು ಉಂಟಾಯಿತು. ಯಾಕಂದರೆ ಜಾಸ್ಪರ್ ಹಾಗೆ ಕೇಳಿದ್ದಕ್ಕೆ. ತನ್ನ ಹತ್ರವೇ ಇದ್ದ ಜಾಸ್ಪರ್ ಸುತ್ತಲೂ ಕೈಗಳನ್ನ ಹಾಕ್ತಾ ತಲೆ ಎತ್ತಿ ಅವನ ಕಣ್ಣುಗಳನ್ನ ನೋಡ್ತಾ, ಈಗಲ್ಲ ಎಂದಿಗೂ ನನ್ನ ಕಣ್ಣಲ್ಲಿ ನಿನ್ನ ಮೇಲೆ ಪ್ರೀತಿ ಹೀಗೆ ಇರುತ್ತೆ, ನಾನು ಹೋದರೂ ನನ್ನ ಪ್ರೀತಿ ಮಾತ್ರ ಹೋಗಲ್ಲ ಅಂತಾಳು ಭೂಮಿಕಾ. ಹಾಗೆ ನೋಡ್ತಿದ್ದ ಅವಳನ್ನ ಒಂದು ಕ್ಷಣವೂ ತಡೆಯದೆ ಆವೇಶವಾಗಿ ಅವಳ ತುಟಿಗಳಿಗೆ ಮುತ್ತಿಡ್ತಾನೆ. ಜಾಸ್ಪರ್ ಕೈಗಳು ಭೂಮಿಕಾಳ ಸೊಂಟದ ಮೇಲಿವೆ. ಭೂಮಿಕಾ ಜಾಸ್ಪರ್ ನನ್ನ ಹತ್ರ ಕೇಳ್ಕೊಂಡಿದ್ದಾಳೆ. ಇನ್ನು ಅಷ್ಟು ಹತ್ತಿರ ಇದ್ದ ಅವಳನ್ನ ಇನ್ನು ತನ್ನೊಳಗೆ ಅದ್ಮಿಕೊಳ್ತಾ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ತೋಟಿಗಳ ಮೇಲೆ ತನ್ನ ಸಿಹಿಯಾದ ನೆನಪನ್ನು ನೀಡ್ತಾ ಹಾಗೆ ಕಿಸ್ ಮಾಡ್ತಿರ್ತಾನೆ. ಇನ್ನೇನು ಹಳೆಯದನ್ನೇ ಮತ್ತೆ ಶುರು ಮಾಡಲಿದ್ದಾಗ ಕೂಡಲೇ ಭೂಮಿಕಾ ಜಾಸ್ಪರ್ ಕೈಗಳನ್ನ ಗಟ್ಟಿಯಾಗಿ ಹಿಡಿದು, ಈಗ ಸಮಯ ನೋಡಿದ್ಯಾ, ತುಂಬ ತಡ ಆಗಿದೆ, ಅವಸರದಲ್ಲಿ ನನಗೇನು ಬೇಡ ಅಂತಾಳೆ. ಜಾಸ್ಪರ್ ಕಿರುನಗು ನಗ್ತಾ, ಅವಸರದಲ್ಲಿ ಬೇಡವಾ? ಹಾಗಿದ್ರೆ ನಿಧಾನವಾಗಿ ಇಡೀ ರಾತ್ರಿ ಬೇಕಾ ಅಂತ ಅವಳನ್ನ ರೇಗಿಸ್ತಾನೆ. ಅಳುವವಳಂತೆ ತನ್ನ ಮುಖವನ್ನು ಬಹಳ ಕ್ಯೂಟಾಗಿಟ್ಟು, ಹೀಗೆ ರೇಗಿಸಿದ್ರೆ ಅಂದ್ಕೋ ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ದೂರ ತಳ್ತಾಳೆ. ಅಷ್ಟು ಕ್ಯೂಟಾಗಿದ್ದರೆ ನಮ್ಮವನು ಯಾಕೆ ಸುಮ್ಮನಿರ್ತಾನೆ? ಅವಳ ಕೆನ್ನೆ ಹಿಡಿದು ಹತ್ತ ಕೇಳ್ಕೊಳ್ತಾ, ನೀನಿಷ್ಟು ಕ್ಯೂಟಾಗಿ ಮುಖ ಇಟ್ಟರೆ ಈ ದಿನ ಮನೆಗೆ ಹೋಗಲ್ಲ ಅಂದ್ಕೋ ಅಂತ ಅವಳ ಕೆನ್ನೆಗೆ ಮುತ್ತಿಡ್ತಾನೆ. ನಮ್ಮ ಭೂಮಿಕಾಳಿಗೆ ಸಿಕ್ಕಾಪಟ್ಟೆ ನಾಚಿಕೆ ಆಗುತ್ತೆ. ಇದಕ್ಕೇನು ಕಡಿಮೆ ಇಲ್ಲ. ಸರಿ ಮೊದಲು ನನ್ನ ಮನೆಗೆ ಕರ್ಕೊಂಡೋಗಿ, ಅಸಲಿಗೆ ಅಲ್ಲಿ ಏನು ನಡೀತಿದೆಯೋ ಏನೋ ಅಂತಾಳೆ. ಏನು ನಡೆಯುತ್ತೆ ಅಂತ ಜಾಸ್ಪರ್ ಕೇಳ್ತಾನೆ. ಕೂಡಲೇ ಭೂಮಿಕಾ, ಅದೇನಿಲ್ಲ, ನಾನು ನಿನ್ನ ಜೊತೆ ಬಂದೆ ಅಲ್ವಾ, ಅಲ್ಲಿ ಏನು ನಡೀತಿದೆಯೋ ನಂಗೆ ತಿಳಿತಿಲ್ಲ, ಅಷ್ಟೇ ಅಲ್ಲದೆ ನಾನು ಯಾರಿಗೂ ಏನು ಹೇಳದೆ ಬಂದಿದ್ದೀನಿ ಅಂತಾಳೆ. ಇನ್ನು ಅವರಿಬ್ಬರು ಅಲ್ಲಿಂದ ಕಾರ್ನಲ್ಲಿ ಹೊರಡ್ತಾರೆ. ಕತ್ತಲೆ ಕೋಣೆ, ತಣ್ಣನೆಯ ವಾತಾವರಣ ಸುತ್ತಲೂ ಆವರಿಸಿದೆ. ಸುತ್ತಲೂ ಅಷ್ಟು ತಂಪಾಗಿದ್ದರೂ ಶರೀರಗಳ ಮೇಲೆ ಬೆವರ್ತಿದೆ. ಕೂತಿರೋ ವರ್ಮನ ಮೇಲೆ ಸಖಿ ಇದ್ದಾಳೆ. ಅವರಿಬ್ಬರ ಮಧ್ಯೆ ನಡೀತಿರೋ ಈ ಮೇಲಿನದ ಯುದ್ಧವನ್ನು ನೋಡಿ ಆ ಕತ್ತಲೆ ನಾಚುವಂತಿದೆ. ದಣಿದ ಅವರ ಶರೀರಗಳು, ಇನ್ನೂ ಬೇಕು ಅಂತಿರೋ ಅವರ ಆಲೋಚನೆಗಳು, ಇದನ್ನು ಇಲ್ಲಿ ನಿಲ್ಲಿಸಬೇಡ, ಇನ್ನಷ್ಟು ಸಮಯ ಬೇಕು ಅಂತಿರೋ ಅವರ ಮನಸ್ಸು, ಇವೆಲ್ಲವೂ ಒಂದಾಗ ಅವರ ಮಿಲನವನ್ನು ಇನ್ನೂ ಘಾಟಾಗಿ ಮಾಡ್ತಿದೆ. ಪಾರ್ಟಿ ಹೊರಗೆ ಕಾರ್ನಲ್ಲಿ ಸೇರಿದವರಿಬ್ಬರು ದಣಿದು ಜೋರಾಗಿ ಉಸಿರಾಡ್ತಾ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ. ಈಗಿದ್ದು ಸಾಲದು ಅಂತ ಅವರಿಗೆ ಅನ್ನಿಸ್ತು. ಕೂಡಲೇ ಸಖಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ತನ್ನ ಮನೆ ಕರ್ಕೊಂಡು ಹೋಗ್ತಾಳೆ. ಹಾಗೆ ಕಾರ್ ಹಿಡಿದವರಿಬ್ಬರು ಮನೆ ಒಳಗೆ ಹೋಗ್ಬೇಕಂತ ಬಾಗಿಲ ಹತ್ರ ಬರ್ತಾರೆ. ಸಖಿ ಲಾಕ್ ತೆಗಿತಿರ್ತಾಳೆ. ವರ್ಮ ಆ ಮನೆಯನ್ನು ನೋಡ್ತಿರುವಾಗ ಒಳಗೆ ಹೋದ ಸಖಿ ವರ್ಮನ ಕೈ ಹಿಡಿದು ವೇಗವಾಗಿ ಒಳಗೆಳೆದು ಬಾಗಿಲು ಲಾಕ್ ಮಾಡಿ ಅವನನ್ನು ಗಟ್ಟಿಯಾಗಿ ಹಿಡಿದು ಮುತ್ತಿಡೋದಕ್ಕೆ ಶುರು ಮಾಡ್ತಾಳೆ. ವರ್ಮ ಕೂಡ ಅದೇ ರೀತಿ ಸಖಿ ಸೊಂಟ ಹಿಡಿದು ತನ್ನ ಹತ್ರ ಕೇಳ್ಕೊಳ್ತಾ ಕಚ್ಚು ರೀತಿಯಲ್ಲಿ ಮುತ್ತಿಡ್ತಿರ್ತಾನೆ. ಅವರಿಬ್ಬರು ತಮ್ಮ ಮುತ್ತಿನ ಯುದ್ಧ ಮಾಡ್ತಾ ಒಬ್ಬರನ್ನೊಬ್ಬರು ತಳ್ತಾ ಹಾಗೆ ಬೆಡ್ರೂಮ್ವರೆಗೂ ಹೋಗ್ತಾರೆ. ನಿಜಕ್ಕೂ ವ್ಯಾಂಪರ್ ಆಗಿದ್ದರಿಂದ ಸಖಿ ಬಹಳ ವೇಗವಿರ್ತಾಳೆ. ನಮ್ಮವನು ಗಟ್ಟಿ ಬಾಡಿಯವನಾಗಿದ್ದರಿಂದ ಸಖಿ ಆ ವೇಗ ಅವನಿಗೆ ಇಷ್ಟ ಆಗುತ್ತೆ. ಇನ್ನು ತನ್ನ ಬರವನ್ನೆಲ್ಲ ಉಪಯೋಗಿಸಿ ತಾನು ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಹೀಗೆ ಅವರಿಬ್ಬರು ಒಂದಾಗಿ ಹೋಗಿ ತಮ್ಮ ಮಿಲನವನ್ನು ಹೀಗೆ ಮುಂದುವರಿಸ್ತಿರ್ಬೇಕಾದ್ರೆ ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಎಂಬುದು ಕೂಡ ಅವ್ರಿಗೆ ತಿಳಿಯೋದಿಲ್ಲ. ಯಾಕಂದರೆ ಅವರು ಲೋಕವನ್ನೇ ಮರೆತು ಹೋಗಿದ್ದಾರೆ, ತಮ್ಮ ಕೆಲಸದಲ್ಲಿ ತಾವು ಮುಳುಗಿದ್ದಾರೆ. ಒಬ್ರನ್ನೊಬ್ಬರು ಸೇರೋದು ಇಷ್ಟು ಚೆನ್ನಾಗಿರುತ್ತೆ ಅಂತ ಅವರು ಅಂದುಕೊಂಡಿರಲೇ ಇಲ್ಲ. ಆ ಫೀಲಿಂಗ್ ಮಾತುಗಳಲ್ಲಿ ಹೇಳಲಾಗದು. ವರ್ಮ ಅಂತೂ ಫುಲ್ಲಾಗಿ ಎಂಜಾಯ್ ಮಾಡ್ತಿದ್ದಾನೆ. ಸಖಿ ಬಗ್ಗೆ ಹೇಳಬೇಕಿಲ್ಲ. ಅವಳು ಎಷ್ಟೋ ವರ್ಷಗಳ, ವರ್ಮನಿಗಾಗಿ ಅಂತಲ್ಲ, ಅಂತ ಕೆಲಸ ಮಾಡದೆ ಎಷ್ಟು ವರ್ಷಗಳಾಗಿತ್ತಲ್ವ, ಅದೇ ಅವಳ ನಿರೀಕ್ಷೆ. ಈಗ ಸಖಿಗೆ ಹತ್ರ 100 ವರ್ಷಗಳಿಗಿಂತ ಹೆಚ್ಚೇ ಆಗಿರಬಹುದು. ವ್ಯಾಂಪರ್ ಅಲ್ವಾ, ಅವಳ ವಯಸ್ಸು ಕಾಣಿಸೋದಿಲ್ಲ. ಹೀಗೆ ಅವ್ರ ಮೇಲಿನ ಬಹಳ ಘೋರವಾಗಿರುತ್ತೆ. ಬಹಳ ಹೊತ್ತಿನವರೆಗೆ ಅವ್ರು ಮಾಡ್ತಿರೋ ಕೆಲಸವನ್ನು ನಿಜಕ್ಕೂ ನಿಲ್ಲಿಸೋದಿಲ್ಲ. ಇಷ್ಟವಾದಂತೆ ಇಷ್ಟವಾದ ಜಾಗದಲ್ಲಿ ಇಷ್ಟವಾದ ರೀತಿಯಲ್ಲಿ ಹುಚ್ಚುಚ್ಚಾಗಿ ಎಂಜಾಯ್ ಮಾಡ್ತಿರ್ತಾರೆ. ಅತ್ತ ಜಾಸ್ಪರ್ ಭೂಮಿಕಾಳನ್ನು ಮನೆ ಹತ್ತಿರ ಬಿಡ್ತಾನೆ. ಕಾರ್ನಿಂದ ಇಬ್ಬರು ಇಳಿತಾರೆ. ಭೂಮಿಕಾ ಹೋಗ್ತಾ ಬಾಯ್ ಅಂತ ಹೇಳ್ತಾಳೆ. ಹಾಗೆ 2 ಅಡಿ ಮುಂದೆ ಹೋದ ಮೇಲೆ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಯಾಕೋ ಜಾಸ್ಪರ್ ಮುಖ ಬಹಳ ಬೇಸರದಿಂದ ಇಟ್ಟಿದ್ದಾನೆ. ಒಮ್ಮೆಲೆ ಪೂರ್ತಿಯಾಗಿ ಹಿಂದಕ್ಕೆ ತಿರುಗಿ ಓಡಿ ಬಂದು ಜಾಸ್ಪರ್ನನ್ನು ಗಟ್ಟಿಯಾಗಿ ಮಾಡ್ಕೊಳ್ತಾಳೆ. ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನನಗಂತೂ ಆಗ್ತಿಲ್ಲ ಅಂತ ಜಾಸ್ಪರ್ ಹೇಳ್ತಾನೆ. ನನ್ನಿಂದ ನಿಜಕ್ಕೂ ಸಾಧ್ಯ ಆಗ್ತಿಲ್ಲ
ಅಂತ ಇನ್ನೂ ಗಟ್ಟಿಯಾಗಿ ಇಟ್ಕೊಳ್ತಾಳೆ. ಹೀಗೆ ಇಲ್ಲಿ ಇವರು ಈ ಸಮಯದಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಲಾಗದೆ ಗಟ್ಟಿಯಾಗ ಎಸ್ಕಾಂತದಂತ ಅಂಟ್ಕೊಂಡಿರೋದನ್ನು ಆ ಕೋಟೆ ಮೇಲಿನ ಫ್ಲೋರ್ ಕಿಟಕಿಯಿಂದ ಅಗ್ನಿ ನೋಡ್ತಾನೆ. ಹಾಗೆ ನೋಡಿದ ಅಗ್ನಿಗೆ ಉರಿ ಏರ್ತಿದೆ. ಅಲ್ಲಿವರೆಗೆ ಅಗ್ನಿ ಸಮಯ ನೋಡಲಿಲ್ಲ. ಯಾಕಂದರೆ ಕೋಪದಿಂದ ಬಂದ ನೇಹಾನನ್ನ ಕಾರ್ನಲ್ಲಿ ಹತ್ತಿಸ್ಕೊಂಡು ವೇಗವಾಗಿ ಮನೆಗೆ ಬಂದುಬಿಟ್ಟಿದ್ದಾನೆ. ಅಷ್ಟರಲ್ಲಿ ನೇಹಾಗೂ ಕೋಪ ಕಡಿಮೆ ಆಗಿರಲಿಲ್ಲ. ಯಾಕಂದರೆ ನೇಹಾ ತನ್ನ ಸರ್ವಸ್ವವನ್ನು ಅಗ್ನಿಗೆ ಒಪ್ಪಿಸಿದಾಳೆ. ಅವನು ಪ್ರತಿದಿನ ರಾತ್ರಿ ತನ್ನನ್ನು ಎಷ್ಟೇ ಅನುಭವಿಸಿದ್ರು ತನ್ನ ಶರೀರದ ಮೇಲೆ ಗಾಯಗಳಾದರೂ ಅವಳು ಎಂದಿಗೂ ಅಗ್ನಿಯನ್ನೇನೂ ಅಂದಿಲ್ಲ. ಇನ್ನು ಯಾವುದಾದ್ರೂ ವಿಷಯಕ್ಕೆ ಅವನಿಗೆ ಕೋಪ ಬಂದರೆ ಕ್ಷಮೆ ಯಾಚಿಸ್ತಿದ್ಲು. ಅವನ ಮೇಲೆ ಅಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ಲು ನೇಹಾ. ಅಂಥದ್ದಳು ತನ್ನನ್ನ ಅಂತ ಭೂಮಿಕಾಳ ಮೇಲೆ ಅಗ್ನಿ ಕಣ್ಣು ಹಾಕಿದ ಕಡು ತಡ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಬಹಳ ಕೋಪದಲ್ಲಿದ್ಲು. ಮನೆಗೆ ಬಂದ ಕೂಡಲೇ ಬಾಗಿಲು ತೆಗೆದು ಕೋಪದಿಂದ ಹೊರಟು ಹೋದ್ಲು. ಆಗ ಹೋಗ್ತಿದ್ದ ನೇಹಾ ಬಾಗಿಲು ಹಾಕಿದ ಅಗ್ನಿ ಕೈ ಹಿಡಿದು ಹಿಂದಕ್ಕೆ ಕೆಳೆದು ಮುತ್ತಿಡ್ತಾನೆ. ಅವಳು ಅವನನ್ನು ದೂರ ತಳ್ಳಿ ನನ್ನ ಮುಟ್ಬೇಡ ಅಂತಾಳೆ. ಅಂಥದ್ದೇನೆಲ್ಲ ಅಗ್ನಿ ತನ್ನ ಮುಂದೆ ಬಿಡೋದಿಲ್ಲ. ಆದ್ದರಿಂದ ಅಷ್ಟೇ ಆವೇಶವಾಗಿ ಹಿಡಿದು ಮತ್ತೆ ಹತ್ರ ತಗೊಂಡು ಅವಳ ತುಟಿಗಳ ಮೇಲೆ ಮುತ್ತಿಡ್ತಾ ಅವಳನ್ನ ಎತ್ಕೊಂಡು ಮೇಲಿಂದ ತನ್ನ ಕೋಣೆಗೆ ಕರೆದೊಯ್ತಾನೆ. ಕೋಪದಿಂದ ತಳೆದಷ್ಟು ಇನ್ನೂ ಗಟ್ಟಿಯಾಗಿ ಮಾಡೋದಕ್ಕೆ ಶುರು ಮಾಡ್ತಾನೆ. ನೇಹಾಗೆ ಬಹಳ ಕೋಪ ಬರುತ್ತೆ. ಆದರೆ ಸ್ವಲ್ಪ ಹೊತ್ತಿಗೆ ಶರಣಾಗದೆ ದಾರಿ ಇಲ್ಲ. ಪ್ರತಿ ಬಾರಿ ಅವಳ ವಿಷಯದಲ್ಲಿ ಇದೇ ನಡೆಯುತ್ತೆ. ಅಗ್ನಿಗೆ ಕೋಪ ಬಂದರೂ ಅವಳೇ ಈ ನೋವನ್ನು ಅನುಭವಿಸ್ಬೇಕು, ಅವಳಿಗೆ ಕೋಪ ಬಂದರೂ ಈ ನೋವನ್ನು ಅವಳೇ ಅನುಭವಿಸ್ಬೇಕು. ಪ್ರತಿ ವಿಷಯಕ್ಕೂ ಇದೇ ಉತ್ತರ ಅಂತ ಅಗ್ನಿ ಯಾಕೆ ಅಂದ್ಕೊಳ್ತಿದ್ದಾನೋ ಅವಳಿಗೆ ಅರ್ಥ ಆಗ್ತಿಲ್ಲ. ಆದರೆ ಅಂತಿಮವಾಗಿ ಅವನಿಗೆ ಶರಣಾಗಲೇಬೇಕಾಯಿತು. ಹಾಗೆ 3 ಗಂಟೆಗಳ ಕಾಲ ನಿಲ್ಲಿಸದೆ ಅವಳನ್ನ ಅನುಭವಿಸಲೇ ಇದ್ದಾನೆ. ಮೈಯೆಲ್ಲ ನೋವು. ಅವನ ಹಲ್ಲಿನ ಕಚ್ಚುವಿಕೆಯಿಂದ ಉಗುರಿನ ಗಾಯಗಳಿಂದ ಶರೀರವೆಲ್ಲ ಗಾಯಗಳಾಗಿವೆ. ಯಾರಾದರೂ ಬಹಳ ಪ್ರೀತಿಯಿಂದ ಸೇರ್ತಾರಾದರೆ ಅಗ್ನಿ ನೇಹಾ ಮೈಯೆಲ್ಲ ಗಾಯ ಮಾಡ್ತಾನೆ. ಅದನ್ನು ನೇಹಾ ತಡ್ಕೊಳ್ಳೋದಕ್ಕೆ ಬಹಳ ಅಂದರೆ ಬಹಳ ಪ್ರಯತ್ನಿಸ್ಲೇ ಇರ್ತಾಳೆ. ಆದರೆ ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ಅವಳಿಗೆ ಹತ್ರ ವಾರ ಕಾಲ ಹಿಡಿಯುತ್ತೆ. ಅವು ಕಡಿಮೆ ಆಗುವಷ್ಟರಲ್ಲಿ ಮತ್ತೆ ಅಗ್ನಿ ಅವಳನ್ನ ಸೇರ್ತಾನೆ. ಆದರೂ ತನ್ನ ಶರೀರದ ಮೇಲಿರೋ ಆ ಗಾಯಗಳು ಕಾಣಿಸ್ತಂತೆ ಬಹಳಷ್ಟು ಮ್ಯಾನೇಜ್ ಮಾಡ್ತಿರ್ತಾಳೆ. ಭೂಮಿಕಾ ಅಂತೂ ನೇಹಾ ಜೊತೆ ಸರಿಯಾಗಿ ಮಾತಾಡೋದು ಕೂಡ ಇಲ್ಲ. ಇನ್ನು ಹೆಚ್ಚಾಗಿ ಅಗ್ನಿ ಮತ್ತು ನೇಹಾ ಇರೋದ್ರಿಂದ ಅವನು ಮಾಡಿದ ಗಾಯಗಳು ಅವನಿಗೆ ಕಂಡ್ರೂ ಪರವಾಗಿಲ್ಲ. ಅಷ್ಟೇ ಅಲ್ಲದೆ ಅವರಿಗೆ ಹತ್ತಿರದಲ್ಲಿ ಬೇರೆ ಯಾರೂ ಇಲ್ಲ. ಅವಳು ಕೂಡ ಹೆಚ್ಚಾಗಿ ಹೊರಗೆ ಹೋಗೋದಿಲ್ಲ. ಆದ್ದರಿಂದ ಅವಳನ್ನ ಯಾರೂ ಅಷ್ಟಾಗಿ ಗುರುತಿಸೋದಿಲ್ಲ. ಆ 3 ಗಂಟೆಗಳ ನಂತರ ದಣಿದ ಅಗ್ನಿ ಹಾಗೆ ಕಿಟಕಿ ಎದುರ ನಿಲ್ತಾನೆ. ತಣ್ಣನೆಯ ಗಾಳಿ ಬರ್ತಿದ್ದ ಸಮಯದಲ್ಲಿ ಅದೇ ಸಮಯಕ್ಕೆ ಜಾಸ್ಪರ್ ಮತ್ತು ಭೂಮಿಕಾ ಬರ್ತಾರೆ. ಮೊದಲು ಜಾಸ್ಪರ್ ಇಳಿದು ಭೂಮಿಕಾಳ ಕಡೆ ಬಾಗಿಲು ತೆಗೆಯೋದು, ಅವಳು ಅದರಿಂದ ಇಳಿಯೋದು, ಒಬ್ಬರನ್ನೊಬ್ಬರು ಬಿಟ್ಟಿರಲಾರದೆ ಮತ್ತೆ ಹಗ್ ಮಾಡ್ಕೊಳ್ಳೋದು, ಇದೆಲ್ಲವನ್ನು ಅವನು ನೋಡ್ತಿರ್ತಾನೆ. ಹಾಗೆ ಭೂಮಿಕಾಳನ್ನು ಜಾಸ್ಪರ್ ಹಗ್ ಮಾಡ್ಕೊಂಡಿದ್ದನ್ನು ನೋಡಿದ ಅಗ್ನಿಗೆ ಕೋಪ ನೆತ್ತಿಗೇರ್ತಿದೆ. ಯಾಕಂದರೆ ಇದುವರೆಗೆ ಭೂಮಿಕಾ ಮತ್ತು ಜಾಸ್ಪರ್ ಪರಿಚಿತರು ಅಂತ ತಿಳಿದಿತ್ತು. ಆದರೆ ಭೂಮಿಕಾ ಕೂಡ ಜಾಸ್ಪರ್ನನ್ನು ಪ್ರೀತಿಸ್ತಿದ್ದಾಳೆ ಅನ್ನೋ ವಿಷಯ ಅವನಿಗೆ ತಿಳಿದಿರಲಿಲ್ಲ. ಕೇವಲ ಜಾಸ್ಪರ್ ವ್ಯಾಂಪೈರ್ ಅಂತ ಅವನನ್ನು ಹಿಡಿಯೋದಕ್ಕೆ ಭೂಮಿಕಾಳನ್ನು ಪ್ರೀತಿಯಿಂದ ನಡೆಸೋದಕ್ಕೆ ಅಗ್ನಿ ಹೇಳಿದ್ದಾದರೆ ನಿಜವಾಗಿ ಅವರಿಬ್ಬರು ಪ್ರೀತಿಸ್ಕೊಳ್ತಿದ್ದಾರೆ ಅಂತ ತಿಳಿದ ಮೇಲೆ ಅವನಿಗೆ ಕೋಪ ನಿಜಕ್ಕೂ ತಡೆಯೋದಕ್ಕಾಗಲಿಲ್ಲ. ಕೂಡಲೇ ಈ ಕಥೆಗೆ ಮುಕ್ತಾಯ ಹಾಕಬೇಕೆಲ್ಲಿದ್ದರೆ ಇವರು ಮಿತಿ ಮೀರಿ ಹೋಗ್ತಿದ್ದಾರೆ, ನಿಜಕ್ಕೂ ಇಷ್ಟು ದೂರ ಬಂದಿದ್ದಾರೆ ಅಂತ ನಂಗೆ ತಿಳಿಯದೇ ಹೋಯಿತು ಅಂತ ಅಂದ್ಕೊಳ್ತಾನೆ. ಇದುವರೆಗೆ ಏನು ನಡೀತು ಅಂತ ಅವನಿಗೆ ತಿಳಿಯದ ಕಾರಣ ಸುಮ್ಮನಿದ್ದ. ಇನ್ನು ಮುಂದೆ ತೋರಿಸ್ತೀನಿ ಅಗ್ನಿ ಅಂದರೆ ಏನು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಇನ್ನು ಜಾಸ್ಪರ್ ಬಿಡು ನಾನು ಹೋಗ್ತೀನಿ ಅಂತ ಅರ್ಧ ಗಂಟೆಯಿಂದ ಬಿಡದೆ ಅವಳನ್ನ ಹಗ್ ಮಾಡ್ಕೊಂಡು ಹೋಗಲಾಗದ ಜಾಸ್ಪರ್ ಜೊತೆ ಭೂಮಿಕಾ ಹೇಳ್ತಾಳೆ. ಸರಿ ಅಂತ ಬಿಡ್ತಾನೆ. ಸರಿ ಬಾಯ್ ಅಂತ ಹೇಳಿ ಇನ್ನು ಒಳಗೆ ಹೋಗ್ತಾಳೆ. ಒಳಗೆ ಹೋಗ್ತಾನೆ. ಕೋಣೆಗೆ ಹೋದ್ರು ಜಾಸ್ಪರ್ ಆಲೋಚನೆಗಳಿಂದ ಮಾತ್ರ ನಿಜಕ್ಕೂ ಹೊರ ಬರ್ತಿಲ್ಲ. ಪದೇ ಅವನು ನೆನಪಾಗ್ತಿದ್ದಾನೆ. ತನ್ನ ಕೋಣೆಗೆ ಹೋಗಿ ಬಹಳ ಆನಂದದಿಂದ ಬೆಡ್ ಮೇಲೆ ಮಲಗ್ತಾಳೆ. ಮೊದಲನೇದಾಗಿ ತನ್ನ ಪ್ರೀತಿಯನ್ನು ಜಾಸ್ಪರ್ಗೆ ಹೇಳಿದೆ ಎಂಬ ಆನಂದ. ಇನ್ನೊಂದು ಅವನು ವ್ಯಾಂಪರ್ ಅಂತ ತಿಳಿದ್ರು ತಾನು ದ್ವೇಷಿಸುವ ವ್ಯಾಂಪರ್ ಅಲ್ಲ, ಅವನು ಒಳ್ಳೆ ವ್ಯಾಂಪರ್ ಎಂಬ ಇನ್ನೊಂದು ಆನಂದ. ಅವಳಿಗೆ ಬಹಳ ಅಂದರೆ ಬಹಳ ಸಂತೋಷ ಆಗ್ತಿದೆ. ಅಷ್ಟೇ ಅಲ್ಲದೆ ಪದೇ ಜಾಸ್ಪರ್ ನೆನಪು ಬರ್ತಿರೋದು. ಅವಳಿಗೆ ಏನು ಮಾಡಬೇಕಂತ ತಿಳಿದೆ. ಯಾವಾಗಲೂ ಬರೆಯುವಂತೆ ತನ್ನ ಡೈರಿ ತೆಗೆದು ಅವರಿಬ್ಬರ ಮಧ್ಯೆ ನಡೆದ ಪ್ರತಿಯೊಂದು ವಿಷಯವನ್ನು ನೆನಪಿಸ್ಕೊಳ್ತಾ ಬರೀತಾಳೆ. ಜಾಸ್ಪರ್ ಭೂಮಿಕಾಳನ್ನು ನೆನಪಿಸ್ಕೊಳ್ತಾ ಮನೆಗೆ ಹೊರಡ್ತಾನೆ. ಆ ಸ್ವಲ್ಪ ದೂರವನ್ನು ಅವನು ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಹೀಗಾದರೂ ಈ ದೂರವನ್ನು ಅವರ ನಡುವಿನಿಂದ ಹೋಗಲಾಡಿಸಿ ಶಾಶ್ವತವಾಗಿ ಅವರು ಒಂದಾಗುವಂತೆ ಏನಾದರೂ ಮಾಡಬೇಕಂದ್ಕೊಳ್ತಾನೆ. ಇನ್ನು ನಮ್ಮ ಸಖಿ ಮತ್ತು ವರ್ಮಾ ವಿಷಯಕ್ಕೆ ಬಂದರೆ ಹೇಳಬೇಕಿಲ್ಲ. ಅವರು ಮೊದಲೇ ಕೇವಲ ಶಾರೀರಿಕ ಸಂಬಂಧ ಮಾತ್ರ ಎಂದಿದ್ದರಿಂದ ಹಾಗೆ ಮಾಡಿ ಎಷ್ಟೋ ಹೊತ್ತಿಗೆ ನಿದ್ರಿಸ್ತಾರೆ. ಹೀಗೆ ಬೆಳಗಾಗುತ್ತೆ. ಭೂಮಿಕಾ ಎಷ್ಟೋ ಹೊತ್ತಿಗೆ ನಿದ್ರೆ ಎಂದು ಹೇಳ್ತಾಳೆ. ಹಾಗೆ ಕಣ್ಣು ಬಿಟ್ಟು ಉಚ್ಕೊಳ್ತಾ ಕಿಟಕಿಯಿಂದ ಹೊರಗೆ ನೋಡ್ತಾಳೆ. ಬಹಳ ಹೊತ್ತಾಗಿದೆ ಅಂತ ಅವಳಿಗೆ ಅನಿಸುತ್ತೆ. ಸಮಯ ನೋಡಿದ್ರೆ 11 ಗಂಟೆ ದಾಟಿ ಹೋಗ್ತಿದೆ. ಇದೇನಿಷ್ಟು ಸಮಯ ಆಗಿದೆ, ಆದರೂ ನನ್ನ ವರ್ಮ ಯಾಕೆ ಎಬ್ಬಿಸಲಿಲ್ಲ ಅಂತ ಅಂದ್ಕೊಳ್ತಾ ಹಾಗೆ ತನ್ನ ಬಾಗಿಲು ತೆಗಿತಾಳೆ. ಆದರೆ ಎಲ್ಲವೂ ನಿಶಬ್ದವಾಗಿದೆ. ಮೊದಲು ಮೆಟ್ಟಿಲಿಳಿತಾ ಕೆಳಗೆ ಹೋಗ್ತಾಳೆ. ಕೆಳಗೆ ಯಾರೂ ಇರೋದಿಲ್ಲ. ಹೋಗಿ ವರ್ಮನ ಕೋಣೆ ಬಾಗಿಲು ತಟ್ತಾಳೆ. ವರ್ಮ ಬಾಗಿಲು ತೆಗೆಯೋದಿಲ್ಲ. ಯಾಕಂದರೆ ಅವನು ಅಲ್ಲಿಲ್ಲ. ಸರಿ ಅಂತ ವರ್ಮನಿಗೆ ಕಾಲ್ ಮಾಡ್ತಾಳೆ. ಕಾಲ್ ಲಿಫ್ಟ್ ಮಾಡಿದ ವರ್ಮ, ಅಯ್ಯೋ ನಿಂಗೆ ಹೇಳೋದು ಮರ್ತೋದೆ, ನಾನು ಸಖಿ ಜೊತೆ ಇದ್ದೀನಿ ಅಂತಾನೆ. ಏನೋ ಅಂತ ಶಾಕ್ ಆಗ್ತಾಳೆ ಭೂಮಿಕಾ. ಅವನ್ನೆಲ್ಲ ನಾನು ಬಂದಮೇಲೆ ಹೇಳ್ತೀನಿ, 1 ಗಂಟೆಯಲ್ಲಿ ಬರ್ತೀನಿ ಅಂತಾನೆ. ಅಂತ ಅವನನ್ನು ರೇಗಿಸ್ತಂತೆ. ಅಂದಮೇಲೆ ಬೇಗ ಬಂದುಬಿಡು, ನಿನ್ನ ಜೊತೆ ಬಹಳ ಮಾತಾಡಬೇಕು ಅಂತ ಹೇಳ್ತಾಳೆ. ನಾನು ಕೂಡ ನಿನಗೆ ಬಹಳಷ್ಟು ಹೇಳಬೇಕು ಅಂತ ವರ್ಮ ಬಹಳ ಆನಂದದಿಂದ ಹೇಳ್ತಾನೆ. ಹಾಗೆ ಅವ್ರು ಕಾಲ್ ಮಾತಾಡಿದ ಮೇಲೆ ಸರಿ ಮತ್ತ್ಯಾಕೆ ಹಾಗೇನಾಯಿತು, ಅವಳು ಕೂಡ ರೂಮ್ ಬಿಟ್ಟು ಹೊರಗೆ ಬಂದಿಲ್ವಲ್ಲ
ಅಂತ ಅವಳು ರೂಮ್ ಕಡೆ ಹೋಗ್ತಿರ್ತಾಳೆ. ಆದರೆ ನೇಹಾ ರೂಮ್ ಎದುರು ನಿಂತು ಅವಳನ್ನ ಮಾತಾಡಿಸ್ಬೇಕಾ ಬೇಡವಾ ಅಂತ ಯೋಚಿಸ್ತಿರ್ತಾಳೆ. ಸರಿ ಏನಾದರೂ ಆಗಲಿ ಅಂತ ಬಾಗಿಲು ತಟ್ತಾಳೆ. ಆದರೆ ಬಾಗಿಲು ಯಾರೂ ತೆಗೆಯೋದಿಲ್ಲ. ಇದೇನು ಒಳಗೆ ಲಾಕ್ ಮಾಡೋದಂತ ಕಾಣ್ತಿದೆ, ಅವಳು ಮನೆಯಲ್ಲಿದ್ದಾಳೆ ಅನಿಸುತ್ತೆ, ಆದರೆ ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ಕೊಳ್ತಾಳೆ. ಸರಿ ನಮ್ಗೆ ಯಾಕೆ ಅಂತ ತನ್ನ ರೂಮಿಗೆ ಹೋಗೋದಕ್ಕೆ ನೋಡಿದಾಗ ಏನೋ ಸಣ್ಣದಾಗಿ ಮಲಗ್ತಿರೋ ಶಬ್ದ ಅವಳಿಗೆ ಕೇಳಿಸುತ್ತೆ. ಸರಿ ಏನದು ಅಂತ ಹೋಗಿ ಆ ಬಾಗಿಲು ತೆಗೆದು ನೋಡ್ತಾಳೆ. ಒಳಗೆ ನೇಹಾ ಬೆಡ್ ಮೇಲೆ ಮಲಗಿದ್ದಾಳೆ, ಅದು ಕೂಡ ಬಟ್ಟೆಗಳಿಲ್ಲದೆ ಬೆಡ್ಶೀಟ್ ಹೊತ್ಕೊಂಡು. ಈಗ ಅವಳನ್ನ ಹೋಗಿ ಮಾತಾಡಿಸ್ಬೇಕಾ ಬೇಡವಾ ಅಂತ 2 ನಿಮಿಷ ಯೋಚಿಸಿದ ಭೂಮಿಕಾ ಸಾಮಾನ್ಯವಾಗಿ ಅವಳು ಎದ್ದೇ ಇರ್ತಾಳಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಳಂದ್ರೆ ಏನಾದರೂ ಆಗಿದೆಯಾ ಅಂತ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗಿ ನೇಹಾ ಅಂತಾಳೆ. ಆದರೆ ನೇಹಾ ಉಸಿರೆತ್ತೋದಿಲ್ಲ. ಒಂದು ಬಾರಿ ಅವಳು ಭುಜದ ಮೇಲೆ ಕೈ ಇಟ್ಟು ಪಕ್ಕಕ್ಕೆ ತಿರುಗಿದ ಮಲಗಿದ್ದ ಅವಳನ್ನ ತನ್ನ ಕಡೆ ತಿರುಗಿಸ್ತಾಳೆ. ಅವಳು ಮೈಯೆಲ್ಲ ಸುಡ್ತಿದ್ದೆ, ಅವಳು ಕಣ್ಣುಗಳಿಂದ ನೀರು ಸುರಿತಿದೆ. ಕರೆದ್ರೂ ನೇಹಾ ಮಾತಾಡ್ತಿದ್ದಕ್ಕೆ ಅವಳನ್ನ ತನ್ನ ಕಡೆ ತಿರುಗಿಸ್ಕೊಳ್ತಾಳೆ. ಅವಳು ಭುಜದ ಮೇಲೆ ಕೈ ಇಟ್ಟಾಗ ಅವಳು ಮೈ ಸುಡ್ತಿರುತ್ತೆ. ಕಣ್ಣಲ್ಲಿ ನೀರು ಸುರಿತಾ ಕುತ್ತಿಗೆ ಮೇಲೆ, ಎದೆ ಮೇಲೆ, ಕೈಗಳ ಮೇಲೆ ಗಾಯಗಳಾಗಿವೆ. ಭೂಮಿಕಾಗೆ ಭಯ ಆಗುತ್ತೆ. ನಿಜಕ್ಕೂ ಏನಾಯ್ತು ನಿನಗೆ, ಯಾಕೆ ಹೀಗಿದೆಯಾ, ಯಾಕೆ ಮೈಯೆಲ್ಲ ಗಾಯ ಆಗಿದೆ ಅಂತ ಬಹಳ ಗಾಬರಿ ಆಗ್ತಿರ್ತಾಳೆ. ಅವಳ ಕಣ್ಣೀರು ಮಾತ್ರ ನಿಜಕ್ಕೂ ನಿಲ್ತಿಲ್ಲ, ಹಾಗೆ ಸುರಿತಿರುತ್ತೆ. ಕೂಡಲೇ ಓಡ್ತಾ ಕೆಳಗೆ ಹೋಗಿ ಒಂದು ಬಟ್ಟೆ ಮತ್ತು ತಣ್ಣೀರು ತಂದು ಆ ಬಟ್ಟೆ ನೆನೆಸಿ ನೇಹಾ ಮೈಯೆಲ್ಲ ಒರೆಸಿ ಅವಳ ತಲೆ ಮೇಲೆ ಆ ಒದ್ದೆ ಬಟ್ಟೆ ಇಡ್ತಾಳೆ. ಅವಳ ಶರೀರ ಸ್ವಲ್ಪ ತಂಪಾದಂತ ಅನಿಸುತ್ತೆ. ಕೂಡಲೇ ಕೆಳಗೆ ಹೋಗಿ ತಿನ್ನೋದಕ್ಕೆ ಏನಾದರೂ ಮಾಡಬೇಕಾ, ಇಲ್ವೇ ಮನೆಯಲ್ಲಿ ಏನಾದರೂ ಇದೆಯಾ ಅಂತ ನೋಡ್ತಾಳೆ. ಆದರೆ ಏನು ಕಾಣಿಸೋದಿಲ್ಲ. ಇನ್ನು ಅಮ್ಮ ಚಿಕ್ಕಂದಿನಲ್ಲಿ ತನಗೆ ಮಾಡಿಕೊಡ್ತಿದ್ದ ಕಷಾಯ ನೆನಪಿಗೆ ಬಂದು ಕೂಡಲೇ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬೇಗ ಬೇಗ ಕಷಾಯ ತರಿಸಿ ತಂದು ನೇಹಾಗೆ ಸ್ವಲ್ಪ ಕುಡಿಸ್ತಾಳೆ. ನೇಹಾಗೆ ಪರವಾಗಿಲ್ಲ, ಮೊದಲಿಗಿಂತ ಈಗ ಸ್ವಲ್ಪ ಚೇತರಿಸ್ಕೊಂಡಂತ ಅನ್ನಿಸ್ತು. ಇನ್ನು ಅವಳನ್ನ ಸದ್ಯಕ್ಕೆ ಪ್ರಶಾಂತವಾಗಿ ರೆಸ್ಟ್ ತಗೊಳ್ಳೋಕೆ ಬಿಡೋಣ ಅಂತ ಹೇಳಿ ಹಾಗೆ ಎದ್ದು ಹೊರಗೆ ಹೋಗಿ ಬಾಗಿಲಾಗ್ತಾಳೆ. ಯಾಕಂದರೆ ನೇಹಾ ಹೇಳಿಲ್ಲ ಅವಳ ಜೊತೆ ಏನಾದರೂ ಮಾತಾಡಬೇಕಂದ್ರೆ ಅವಳಿಗೆ ಆಗ್ತಿಲ್ವತ್ತಿಂದ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಅವಳು ಆಲೋಚಿಸ್ತಾ ಕೆಳಗೆ ಹೋಗ್ತಿರ್ತಾಳೆ. ಮೆಟ್ಟಿಲಿಳಿಯುವಾಗ ಯಾರೋ ಬರ್ತಿರೋ ಶಬ್ದ ಕೇಳಿಸುತ್ತೆ. ಕೂಡಲೇ ಬಾಗಿಲು ಕಡೆ ನೋಡಿದ್ರೆ ವರ್ಮ ಬರ್ತಿದ್ದಾನೆ. ಕೂಡಲೇ ವರ್ಮನನ್ನು ನೋಡಿದ ಆನಂದದಿಂದ ಓಡಿ ಹೋಗಿ ವರ್ಮನನ್ನು ಹಗ್ ಮಾಡ್ಕೊಳ್ತಾಳೆ. ವರ್ಮ ಕೂಡ ನಗ್ತಾ, ನಾನು ನಿನ್ನ ಬಹಳ ಮಿಸ್ ಮಾಡಿಕೊಂಡೆ, ನಿಂಗೆ ಬಹಳಷ್ಟು ವಿಷಯ ಹೇಳಬೇಕಂತಾನೆ. ನಾನು ಕೂಡ ನೀವು ಬಹಳ ಅಂದರೆ ಬಹಳ ವಿಷಯ ಹೇಳಬೇಕು, ಈಗ ಬಹಳ ದೊಡ್ಡ ಪ್ರಾಬ್ಲಮ್ನಲ್ಲಿ ಸಿಲುಕಿದಂತ ನನಗೆ ಅನ್ನಿಸ್ತಿದೆ ಅಂತ ಭೂಮಿಕಾ ಹೇಳ್ತಾಳೆ. ಸರಿ ಅದೆಲ್ಲ ಬಿಡು, ಪ್ರಶಾಂತವಾಗಿ ಕೂತು ಮಾತಾಡೋಣ ಬಾ ಅಂತ ಇಬ್ಬರು ಹೋಗಿ ಸೋಫಾದ ಎದುರು ಬದ್ರು ಕೂತು ಮಾತಾಡ್ತಿರ್ತಾರೆ. ಮೊದಲು ನೀನು ಹೇಳು ಅಂತ ವರ್ಮ ಅಂತಾನೆ. ಇಲ್ಲ ನೀನೇ ಹೇಳು, ನಾನು ಆಮೇಲೆ ಹೇಳ್ತೀನಿ ಅಂತ ಭೂಮಿಕಾ ಹೇಳ್ತಾಳೆ. ಆ ವರ್ಮ ಪಾರ್ಟಿಯಿಂದ ಹೊರಗೋದಾಗ್ರಿಂದ ಏನೇನು ನಡೀತು ಅಂತ ಪೂರ್ತಿಯಾಗಿ ಹೇಳ್ಬಿಡ್ತಾನೆ. ರಾತ್ರಿ ಇಡೀ ಅವರಿಬ್ಬರ ಮಧ್ಯೆ ನಡೆದ ವಿಷಯವನ್ನು ಹೇಳ್ಬಿಡ್ತಾನೆ. ಕೂಡಲೇ ಭೂಮಿಕಾ ವರ್ಮನ ಕಡೆ ಓರೆಗಣ್ಣಿನಿಂದ ನೋಡ್ತಾ, ಆಹಾ ಕಾಣಿಸೋ ಅಷ್ಟು ಇನ್ನೋಸೆಂಟ್ ನೀನು ಏನಲ್ಲ ನೀನು ಅಂತಾಳೆ. ಆಗ ವರ್ಮ ನಕ್ಕು, ನನ್ನ ಇನ್ನೋಸೆಂಟ್ ಅಂದ್ಕೊಂಡವ್ರು ಇನ್ನೋಸೆಂಟ್ ಗೊತ್ತುಂಟಾ ಅಂತಾನೆ. ಹಾಗೆ ಅವರಿಬ್ಬರು ನಗ್ತಿರ್ಬೇಕಾದ್ರೆ ವರ್ಮ ಅವಳು ಬೆಳಿಗ್ಗೆ ತನ್ನ ತೋಳಿನಲ್ಲಿದ್ದಾಗ ಅವಳನ್ನ ಅಷ್ಟು ಹತ್ತಿರದಿಂದ ನೋಡ್ತಿದ್ರೆ ಬಹಳ ಆನಂದವಾಯಿತು, ನೀನು ಗೊತ್ತಾ ಅಂತಾನೆ. ಆಗ ಭೂಮಿಕಾ ಇದೆಲ್ಲ ಸರಿ, ಆದರೆ ಅವಳನ್ನ ಲವ್ ಮಾಡ್ತಿದ್ಯಾ, ನೀವು ಮದುವೆ ಆಗ್ತೀರಾ ಅಂತ ಕೇಳ್ತಾಳೆ. ಕೂಡಲೇ ವರ್ಮ ಮುಖ ಸಪ್ಪಗೆ ಮಾಡ್ಕೊಳ್ತಾನೆ. ಏನಾಯಿತು, ಯಾಕೆ ಹೀಗಿದೆಯಾ ಅಂತ ಭೂಮಿಕಾ ಕೇಳ್ತಾಳೆ. ನಾನಂತೂ ಅವಳನ್ನ ನಿನ್ನೆ ರಾತ್ರಿವರೆಗೆ ಬಹಳ ಇಷ್ಟಪಟ್ಟೆ. ನಿನ್ನೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ಶಾರೀರಿಕ ಮಿಲನ ನಡೆದ್ಮೇಲೆ ನನ್ನ ಜೀವನದಲ್ಲಿ ಅವಳ ಹೊರತು ಬೇರೆ ಯಾರೂ ಇರಬಾರ್ದು ಅಂದ್ಕೊಳ್ತಿದ್ದೀನಿ. ಬಹಳ ಅಂದರೆ ಬಹಳ ಪ್ರೀತಿಸ್ತಿದ್ದೀನಿ, ಆದರೆ ಅವಳಿಗೆ ಕೇವಲ ನನ್ನ ಜೊತೆ ಶಾರೀರಿಕ ಸಂಬಂಧ ಮಾತ್ರ ಬೇಕಂತೆ, ನನ್ನ ಜೊತೆ ಇನ್ನೇನು ಬೇಡ, ಪ್ರೀತಿ ಎಂಬ ವಿಷಯವನ್ನು ಮಾತ್ರ ನಮ್ಮ ಮಧ್ಯೆ ತರಬೇಡ ಅಂತಾಳೆ. ಅದೇ ಬಹಳ ನೋವಾಗ್ತಿದೆ. ನನ್ನ ಪ್ರೀತಿ ಅರ್ಥ ಆದರೆ ಅವಳೆ ಪ್ರೀತಿಸ್ತಾಳೆ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಅಷ್ಟೇ ಅಂತಾನೆ. ಇಬ್ಬರು ಮುಖ ಬದಲಾಯಿಸ್ಕೊಳ್ತಾರೆ. ಕೂಡಲೇ ವರ್ಮ ಭೂಮಿಕಾಳ ಕಡೆ ನೋಡಿ, ಅದೆಲ್ಲ ಸರಿ, ಆದರೆ ಮೊದಲು ನೀನು ಹೇಳು ಏನು ನಡೀತು ಅಂತ. 2 ನಿಮಿಷ ಸುಮ್ಮನಿದ್ದು ಭೂಮಿಕಾ ಇನ್ನು ಮೆಲ್ಲಗೆ ತನಗೆ ಮತ್ತು ಜಾಸ್ಪರ್ ಮಧ್ಯೆ ನಡೆದ ಪ್ರತಿಯೊಂದನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಜಾಸ್ಪರ್ ಕಥೆ ಬಗ್ಗೆ, ಹಾಗೆ ಅವನು ವ್ಯಾಂಪರ್ ಎಂಬ ಸಂಗತಿ ಬಗ್ಗೆ ಹೇಳ್ಬಿಡ್ತಾಳೆ. ಯಾಕಂದರೆ ವರ್ಮ ಈಗ ಅವಳ ಫ್ಯಾಮಿಲಿ ಮೆಂಬರ್ ಅನ್ನಂತೆ. ಒಂದು ವೇಳೆ ಅವಳಿಗೆ ಅಣ್ಣ ಇದ್ದು ಅವನೊಂದಿಗೆ ಎಲ್ಲವನ್ನು ಶೇರ್ ಮಾಡ್ಕೊಳ್ಳೋದಾದರೆ ಹೇಗಿರುತ್ತೋ ಹಾಗೆ ಭೂಮಿಕಾ ಮತ್ತು ವರ್ಮ ಕೂಡ ಇದ್ದಾರೆ. ಇದೆಲ್ಲ ಕೇಳಿದ ಮೇಲೆ ವರ್ಮ ಮೊದಲು ಶಾಕ್ ಆಗ್ತಾನೆ. ಸ್ವಲ್ಪ ಹೊತ್ತು ಮೌನವಾಗಿದ್ದ ಮೇಲೆ ಮತ್ತು ಈ ವಿಷಯ ಅಗ್ನಿಗೆ ತಿಳಿದ್ರೆ ಏನಾಗುತ್ತೆ, ಒಳ್ಳೆ ವ್ಯಾಂಪರ್ ಆ ಕೆಟ್ಟ ವ್ಯಾಂಪರ್ ಅಂತ ಅವ್ನು ನೋಡಲ್ಲ ಅಲ್ವಾ, ಅಷ್ಟೇ ಅಲ್ಲದೆ ನೀನು ನಿಜವಾಗಿ ಅವನನ್ನು ಪ್ರೀತಿಸ್ತಿದ್ಯಾ ಅಂತ ತಿಳಿದ್ರೆ ನಿಜಕ್ಕೂ ಸುಮ್ಮನಿರ್ತಾನಾ ಅಂತ ವರ್ಮ ಕೇಳ್ತಾನೆ. ಆಗ ಭೂಮಿಕಾ, ಅದೇನೋ ಅವ್ನು ಸುಮ್ಮನಿರೋದು, ಜಾಬ್ ವಿಷಯ ಪಕ್ಕಕ್ಕಿಟ್ಟರೆ ಪ್ರೀತಿಸೋದು ನನ್ನ ಪರ್ಸ್ನಲ್ ವಿಷಯ, ಅದರಿಗಿಷ್ಟ ಆದ ವ್ಯಕ್ತಿನ ನಾನು ಪ್ರೀತಿಸ್ಬೋದು. ಜಾಬ್ ವಿಷಯ ಅಂದಿದೆಯಾ, ಮನುಷ್ಯರನ್ನ ಕೊಂದು ರಕ್ತ ಕುಡಿಯೋ ವ್ಯಾಂಪರ್ ಜಾಸ್ಪರ್ ಅಲ್ಲ. ಮೊದಲು ನಾವು ಕೆಟ್ಟವರನ್ನು ಕಂಡು ಹಿಡಿಬೇಕು, ಆಮೇಲೆ ಜಾಸ್ಪರ್ ಒಬ್ಬ ವ್ಯಾಂಪರ್ ಎಂಬ ಸಂಗತಿ ಅಗ್ನಿಗೆ ತಿಳಿಬೇಕು. ನಿಜಕ್ಕೂ ಅವನಿಗೆ ಅಲ್ಲಿವರೆಗೂ ತಿಳಿಬಾರ್ದು, ತಿಳಿಯಿತು ಅಂದರೆ ಖಂಡಿತವಾಗಿ ಏನಾದರೂ ಮಾಡೇ ಮಾಡ್ತಾನೆ ಅಂತ ಅವರಿಬ್ಬರು ಮಾತಾಡ್ತಿರ್ತಾರೆ. ಆದರೆ ಸಡನ್ನಾಗಿ ಅವಳಿಗೆ ನೇಹಾ ನೆನಪಾಗ್ತಾಳೆ. ಅಯ್ಯೋ ಹೇಳೋದು ಮರ್ತು ಹೋದೆ, ನೇಹಾಗಿಂದು ಬಹಳ ಜ್ವರ ಇದೆ, ಅವಳಿಗೆ ಏನಾಗಿದ್ದು ನಂಗೆ ಅರ್ಥ ಆಗ್ತಿಲ್ಲ, ಮೈಯೆಲ್ಲ ಗಾಯ ಕೂಡ ಇದೆ ಅಂತ ಭೂಮಿಕಾ ಹೇಳ್ತಿದ್ದಾಗ ಒಮ್ಮೆಲೆ ಪಾರ್ಟಿಲಿ ಏನಾಯಿತು ಅಂತ ನೆನಪಿಸ್ಕೊಳ್ತಾನೆ ವರ್ಮ. ನಿನ್ನೆ ರಾತ್ರಿ ಅವ್ರಿಗೆ ಏನಾದರೂ ಜಗಳ ಆಗಿರ್ಬೋದು ಅನಿಸುತ್ತೆ ಅಂತಾನೆ. ಅದೇನು ಜಗಳ ಯಾಕಾಗುತ್ತೆ, ಯಾವಾಗಲೂ ಇಬ್ಬರು ಚೆನ್ನಾಗಿರ್ತಾರಲ್ಲ. ಇಲ್ಲ, ನೆನ್ನೆ ನೀನು ಮೆಟ್ಟಿಲತ್ತಿ ಮೇಲೆ ಹೋಗುವಾಗ ಅಗ್ನಿ ಕಣ್ಣು ಮಿಟುಕಿಸ್ತೆ ನಿನ್ನ ಕಡೆ ನೋಡ್ತಿದ್ದ, ಅದನ್ನು ನೋಡಿ ನೇಹಾ ಕೋಪ ಬಂದಂತ ಕಾಣ್ತಿತ್ತು. ಭೂಮಿಕಾ ಒಂದು ನಿಮಿಷ ಯೋಚಿಸಿ, ಅಂಥದ್ದೇನು ನಡೆದಿರಲೇ ಬಿಡು, ನಿಜಕ್ಕೂ ಅಗ್ನಿ ನನ್ನ ನೋಡೋದೇನು ಕನಸಿನಲ್ಲೂ ನಡೆಯೋದು ಕೆಲಸ ಅದು ಅಂತಾಳೆ.
ನಾನು ಅಗ್ನಿನ ನೋಡೋದಂತೇನು ಅಂದ್ಕೊಳ್ಳಲ್ಲ ಅಂತ ವರ್ಮನೊಂದಿಗೆ ಹೇಳ್ತಾಳೆ. ಇಲ್ಲ, ಅವ್ನು ನೋಡೋದನ್ನು ನಾನು ಕಣ್ಣಾರೆ ನಾನು ನೋಡಿದ್ದೀನಿ. ನೀನು ಅದೇ ರೀತಿ ನೋಡ್ತಿದ್ದಾಗ ಇವನು ಯಾರ ಕಡೆ ಇಷ್ಟೊಂದು ನೋಡ್ತಿದ್ದಾನೆ ಅಂತ ನಾನು ತಲೆ ತಿರುಗಿಸಿ ನೋಡಿದ್ರೆ ಅದು ನೀನು ಹಾಗೆ ಮೇಲೆ ಹೋಗ್ತಿದ್ರೆ ನಾನು ಹಿಂದೆ ಬಂದೆ. ಆಗ ಸಖಿ ಬಂದು ನನ್ನನ್ನು ಪಕ್ಕಕ್ಕೆ ಕರ್ಕೊಂಡು ಹೋದ್ಲು, ನಿಮ್ಮಿಬ್ಬರನ್ನ ಏಕಾಂತವಾಗಿ ಬಿಡಬೇಕಂತ. ಹಾಗೆ ನಂಗೆ ತಿಳಿತು, ಇಲ್ದಿದ್ರೆ ನನಗೆ ಯಾಕೆ ತಿಳಿತಿತ್ತು? ಬಹುಶಃ ವಿಷಯಕ್ಕಾಗಿ ಏನಾದರೂ ಅವ್ರು ಜಗಳ ಆಡಿದಾರಾ ಅಂತಾನೆ. ಒಂದು ನಿಮಿಷ ಭೂಮಿಕಾಳಿಗೇನೂ ಅರ್ಥ ಆಗಲಿಲ್ಲ. ನಿಜಕ್ಕೂ ಅಗ್ನಿ ಏನು ನನ್ನ ಕಡೆ ನೋಡೋದು ಬಹಳ ವಿಚಿತ್ರವಾಗಿದೆ. ನಿಜಕ್ಕೂ ಅವನು ಅಂಥದ್ದೇನು ಮಾಡಲ್ವಲ್ಲ ಅಂತ ಆಲೋಚಿಸ್ತಿರ್ತಾಳೆ. ಅದೇ ನೇಹ ಪರಿಸ್ಥಿತಿ ಕಾರಣ ಆಗಿದ್ರೆ ಈಗಲೇ ಹೋಗೋಳನ್ನ ಕೇಳಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ತೀನಿ ಅಂತ ವೇಗವಾಗಿ ಹೋಗೋದಕ್ಕೆ ನೋಡ್ತಾಳೆ. ವರ್ಮ ತಡೆಯಲು ನೋಡ್ತಾನಾದ್ರೆ ಭೂಮಿಕಾ ಕೇಳಲ್ಲ. ಯಾಕಂದರೆ ತನ್ನ ಬಗ್ಗೆ ಅಗ್ನಿ ಬೇರೆ ರೀತಿ ಆಲೋಚಿಸೋದು ಅವಳಿಗೆ ಇಷ್ಟ ಇರಲಿಲ್ಲ. ಹಾಗೆ ಅವಳ ಮೇಲೆ ನೇಹಾ ರೂಮ್ಗೆ ಹೋಗ್ತಾಳೆ. ಹಿಂದೆ ವರ್ಮ ಕೂಡ ಬರ್ತಾನೆ. ಮಲಗಿದ ನೇಹಾ ಹತ್ರ ಹೋಗಿ ಮೊದಲು ಅವಳಿಗೆ ಜ್ವರ ಇದೆಯಾ ಇಲ್ಲವೇ ಅಂತ ನೋಡ್ತಾಳೆ. ಅವಳು ನೀಡಿದ ಕಷಾಯದಿಂದ ಸ್ವಲ್ಪ ಕಡಿಮೆಯಾಗಿದೆ. ಇನ್ನು ಕೂಡಲೇ ನೇಹಾ ಅಂತ ಎಬ್ಬಿಸ್ತಾಳೆ. ನೇಹಾ ಮೆಲ್ಲಗೆ ಕಣ್ಬಿಡ್ತಾಳೆ. ಹಾಗೆ ಕಣ್ಬಿಟ್ಟು ಅವಳನ್ನ ಎಬ್ಬಿಸಿ ಕೂರಿಸ್ತಾಳೆ ಭೂಮಿಕಾ. ನಿಜಕ್ಕೂ ಯಾಕೆ ನಿನಗೆ ಹೀಗಾಗಿದೆ, ಏನು ನಡೀತಿದೆ ಹೇಳು ಅಂತ ಕೇಳ್ತಾಳೆ. ನೇಹಾ ತಲೆ ತಗ್ಸಿ ಏನು ಮಾತಾಡ್ತಾ ತಡವರಿಸ್ತಿದ್ದಾಳೆ. ಪರವಾಗಿಲ್ಲ ಹೇಳು, ಯಾವ ವಿಷಯವನ್ನಾದರೂ ನೀನು ನನ್ನೊಂದಿಗೆ ಶೇರ್ ಮಾಡಬಹುದು. ಒಬ್ಬಳೆ ಮನಸ್ಸನ್ನು ನೋವುತ್ತಿ ಅಂತ ಕೂತ್ಕೊಳ್ಬೇಡ, ಪ್ಲೀಸ್ ಹೇಳು ಅಂತ ಭೂಮಿಕಾ ಬಲವಂತ ಮಾಡ್ತಾಳೆ. ನೇಹಾ ಮನಸ್ಸಿನಲ್ಲಿ ನೋವು ಉಕ್ಕು ಬರುತ್ತೆ. ಅವಳು ಬಹಳ ಹೊತ್ತು ಆ ನೋವನ್ನು ಅವಳಿಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕಂದರೆ ಅವಳ ಮನಸ್ಸಿನ ನೋವಿಗಿಂತ ಅವಳ ಮೈ ಮೇಲಿನ ಗಾಯಗಳೇ ಅವಳನ್ನು ಹೆಚ್ಚು ನೋಯಿಸ್ತಿದೆ. ಆದ್ದರಿಂದ ಹಾಗೆ ತಲೆ ಎತ್ತಿ ಭೂಮಿಕಾಳ ಕಡೆ ನೋಡ್ತಾಳೆ. ಅವಳು ಹೇಳಲು ಸಾಧ್ಯವಾಗ್ತಿಲ್ಲ ಅಂತ ಅರ್ಥ ಮಾಡ್ಕೊಂಡು ಭೂಮಿಕಾ, ಒಂದು ವೇಳೆ ಇದು ನನ್ನಿಂದಲೇ ಆಗಿದ್ರೆ ಹೇಳು, ಈ ಸಮಸ್ಯೆನ ನಾನೇ ಪರಿಹರಿಸ್ತೀನಿ ಅಂತಾಳೆ. ಕೂಡಲೇ ನೇಹಾ ಭೂಮಿಕಾಳ ನಗು ಮಾಡ್ಕೊಳ್ತಾಳೆ. ಇದುವರೆಗೆ ತನ್ನ ಮನಸ್ಸನ್ನು ಅಡಗಿಸಿಟ್ಟಿದ್ದ ದುಃಖನೆಲ್ಲ ಒಮ್ಮೆಲೆ ಅಳುವಿನ ಮೂಲಕ ಹೊರ ಹಾಕ್ತಾಳೆ. ಅವಳು ಬಹಳ ನೋವಿನಲ್ಲಿದ್ದಾಳೆ ಅಂತ ತಿಳಿದು ಭೂಮಿಕಾ ಏನು ಮಾತಾಡ್ದೆ ಅವಳನ್ನು ಸಮಾಧಾನ ಪಡಿಸ್ತಿರ್ತಾಳೆ. ಅವಳತ್ತಷ್ಟು ಹೊತ್ತು ಒಳದಕ್ಕೆ ಬಿಡ್ತಾಳೆ. ಅಷ್ಟರಲ್ಲಿ ವರ್ಮ ಬಾಗಿಲತ್ರ ಬರ್ತಾನೆ. ಆದರೆ ಒಳಗೆ ಬರಲ್ಲ. ಯಾಕಂದರೆ ಅವರಿಬ್ಬರು ಮಾತಾಡ್ತಿದ್ದಾರಲ್ವ, ತಾನು ಹೋದರೆ ಏನಾದರೂ ಅಂದ್ಕೊಳ್ಬಹುದು ಅಂತ ಬಾಗಿಲತ್ರವೇ ಹೊರಗೆ ನಿಂತು ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನೇಹಾನನ್ನು ಸಮಾಧಾನ ಪಡಿಸಿ, ನಿಜಕ್ಕೂ ಏನು ನಡೀತು ಹೇಳು, ನೀನೇ ಈ ನೋವಿಗೆ ಕಾರಣ ಏನು ಅಂತಾಳೆ. ಆಗ ನೇಹಾ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅದು ನನ್ನ ಸ್ಟಡಿ ಮುಗಿದ ಮೇಲೆ ಒಂದು ದಿನ ಅಂದ್ಕೊಳ್ತಾ ಅಗ್ನಿಯ ಭೇಟಿಯಾದ. ಅವನು ನನ್ನಲ್ಲಿ ಏನು ಇಷ್ಟ ಆಯಿತು ತಿಳಿಯೋದು. ಯಾಕಂದರೆ ನಾನು ಅವನಿಗೆ ಅಷ್ಟು ಇಷ್ಟವೋ ತಿಳಿಯೋದು. ನೋಡಿದ ಮೊದಲ ಬಾರಿ ನನ್ನ ಹತ್ರ ಬಂದು ಪ್ರಪೋಸ್ ಮಾಡ್ದ. ಜೀವನ ಪೂರ್ತಿ ನನ್ನ ಜೊತೆ ಇರ್ತೀಯಾ ಅಂತ ನೇರವಾಗಿ ಬಂದು ಕೇಳ್ದ. ಅಷ್ಟು ಧೈರ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ, ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾನೆ ಅಂತ ಜೀವನದಲ್ಲಿ ನೀನು ಬೇಕು ಅಂತ ಅವನ ಜೊತೆ ಇರೋದಕ್ಕೆ ನಾನು ಒಪ್ಕೊಂಡೆ. ಆಮೇಲೆ ಅವನು ಮಾಡೋ ಕೆಲಸ ಏನು ಅಂತ ಹೇಳ್ದ. ಅವನಿಗಾಗಿ ನಾನು ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ದ. ಸರಿ ಅಂತ ಒಪ್ಕೊಂಡೆ. ಅಷ್ಟು ದೊಡ್ಡ ಕೋಟೆಯಲ್ಲಿ ನಾನು ಮತ್ತು ಅವನೇ ಇರ್ತಿದ್ವು. ಎಲ್ಲವೂ ಚೆನ್ನಾಗಿತ್ತು. ಆದರೆ ರಾತ್ರಿ ಆದರೆ ಸಾಕು ಘೋರವಾಗಿ ಅನುಭವಿಸ್ತಿದ್ದ. ಆ ಸಮಯಕ್ಕೊಬ್ಬ ರಾಕ್ಷಸನಂತ ಅವನು ಬದಲಾಗ್ತಿದ್ದ. ನಿಜಕ್ಕೆ ಯಾಕೆ ಅವನಾಗಿ ವರ್ತಿಸ್ತಿದ್ದ ಅಂತ ತಿಳಿತಿರಲಿಲ್ಲ. ಪದೇ ಪದೇ ನನ್ನ ಮೈ ಮೇಲೆ ಗಾಯಗಳಾಗ್ತಿದ್ವು. ಹಾಗೆ ಬಹಳ ಬಾರಿ ನಾನು ತಡ್ಕೊಂಡೆ. ಆದರೆ ದಿನ ಕಳೆದಂತೆ ನನ್ನ ಆರೋಗ್ಯ ಕ್ಷೀಣಿಸೋದಕ್ಕೆ ಶುರುವಾಯಿತು. ಒಳಗೊಳಗೆ ಏನೋ ಆಗ್ತಿತ್ತು, ಆದರೆ ನಂಗೆ ಅರ್ಥ ಆಗ್ತಿರಲಿಲ್ಲ. ಅದು ಯಾಕೆ ಅಂತ ಅಗ್ನಿಯನ್ನು ಕೇಳಿದಾಗ ಅವನು ಯಾವುದೋ ಟ್ಯಾಬ್ಲೆಟ್ಸ್ ತಂದು ಕೊಡ್ತಿದ್ದ. ಅದನ್ನು ತಿಂದಮೇಲೆ ಮತ್ತೆ ಚೆನ್ನಾಗಿರ್ತಿತ್ತು. ಹೀಗೆ ನಡೀತಾ ಬರ್ತಿತ್ತು. ಆದರೆ ಮೊನ್ನೆ ನಾವು ಸೇರಿದಾಗ ನಿನ್ನ ಹೆಸರು ಹೇಳಿದೆ ಅಂತ ಅವನಿಗೆ ಬಹಳ ಕೋಪ ಬಂತು. ಆ ಕೋಪದಲ್ಲಿ ಎಲ್ಲೋ ಹೊರಟೋದ. ಆಮೇಲೆ ಮಧ್ಯರಾತ್ರಿ ಬಂದ. ಅಂದಿನಿಂದ ಬೆಳಗಾಗುವವರೆಗೆ ಕೋಪದಿಂದ ಮಾಡುತ್ತಲೇ ಇದ್ದ. ಆ ದಿನ ಬಹಳ ದಾರುಣವಾಗಿ ಮೈಯೆಲ್ಲ ಗಾಯಗಳಾದವು. ಅಂದಿನಿಂದ ಕಡಿಮೆ ಆಗುತ್ತೆ ಅಂದ್ಕೊಂಡು ಪ್ರತಿ ಬಾರಿ ಅವನು ಸೇರೋದು ನನಗೆ ಇನ್ನೂ ಹೆಚ್ಚಾಗ್ತಿತ್ತು. ಅದಕ್ಕಾಗಿ ನನಗೆ ಈ ಗಾಯಗಳು. ನಿನಗಿಷ್ಟು ನೋವಾಗ್ತಿದ್ದಾಗ ಬೇಡ ಅಂತ ಹೇಳ್ಬೋದಿತ್ತಲ್ವಾ, ಯಾಕೆ ಪ್ರತಿ ಬಾರಿ ಅವನನ್ನು ನಿನ್ನ ಹತ್ರ ಸೇರಿಸ್ತೀಯಾ ಅಂತ ಭೂಮಿಕಾ ಕೇಳ್ತಾಳೆ. ನಿನಗೆ ತಿಳಿಯೋದು, ಅಗ್ನಿಗೆ ನಾನು ಬೇಡ ಅಂತ ಪ್ರತಿ ಬಾರಿ ಅವನಿಗೆ ಬಹಳ ಕೋಪ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ನನ್ನನ್ನು ಭೇಟಿಯಾದಾಗಿನಿಂದ ನನ್ನ ಹೊರತು ಬೇರೆ ಯಾವುದೋ ಹುಡುಗಿನಾಗಿ ನೋಡೋದನ್ನು ನಾನು ನೋಡಿಲ್ಲ. ಅವನನ್ನು ನಾನು ಬಹಳ ಗಮನಿಸಿದ್ದೀನಿ. ಅವನು ನನ್ನೊಂದಿಗೆ ಬಹಳ ಚೆನ್ನಾಗಿರ್ತಾನೆ, ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಅವ್ನ ಪ್ರೀತಿ ಮುಂದೆ ನನಗೇನು ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಅಂಥವನಿಗಾಗಿ ಅವನ ಆನಂದಕ್ಕಾಗಿ ಸ್ವಲ್ಪ ನೋವು ಅನುಭವಿಸೋದು ತಪ್ಪಿಲ್ಲ ಅನಿಸುತ್ತೆ. ಅಂಥವನು ನೀನು ಹಾಗೆ ಮೇಲೆ ಹೋಗ್ತೀರಿ ನಿನ್ನದೇ ಅದೇ ರೀತಿ ನೋಡ್ತಿದ್ದಾನು. ಇದರಲ್ಲಿ ನಿಂದೇನು ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಅಗ್ನಿ ಮೇಲೆ ಕೋಪ ಬಂತು. ಅಲ್ಲಿಂದ ಕೋಪದಿಂದ ಬರ್ತಿದ್ರೆ ನನ್ನ ಹಿಂದೆ ಬಂದು ನನ್ನನ್ನು ಹೀಗೆ ಕರೆತಂದು ರಾತ್ರಿ ತನ್ನನ್ನು ಸೇರಿದಾಗ ಉಳಿದ ನೆನಪೇ ಈ ಗಾಯಗಳು. ಒಳಗಿನ ನನ್ನ ಶರೀರ ತಡ್ಕೊಳ್ಳಲಾಗದೆ ಆ ನೋವಿಗೆ ಬಂದದ್ದೇ ಜ್ವರ ಅಂತ ಹೇಳ್ತಿದ್ರು. ಭೂಮಿಕಾಳ ಕಣ್ಣಲ್ಲಿ ನೀರು ಸುರಿತಿತ್ತು. ನೇಹಾ ಎಷ್ಟು ನೋವನ್ನು ಅನುಭವಿಸ್ತಿದ್ದಾಳೆ ಅಂತ ಅವಳಿಗೆ ಅರ್ಥ ಆಯಿತು. ಇಷ್ಟು ನೋವನ್ನು ಅನುಭವಿಸ್ತಿದ್ರು ಅಗ್ನಿ ಅಂದರೆ ಇಷ್ಟು ಹುಚ್ಚು ಪ್ರೀತಿ ಇದೆಯಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಅವಳಿಗೆ ಇದೆಲ್ಲ ನೋಡ್ತಿದ್ರೆ ಏನೋ ವ್ಯತ್ಯಾಸವಿದೆ ಅಂತ ಅನ್ನಿಸ್ತಿರುತ್ತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ. ಥ್ಯಾಂಕ್ ಯು.